ಸರ್ ಈಗ ಪ್ರತಿದಿನ ಅಮ್ಮನವರ ಸ್ಮಾರಕದ ಹತ್ರ ಅನ್ನದಾನ ನಡೀತಾ ಇರ್ತದೆ. ಬೇಸಿಗೆ ಕಾಲ ಬಂತು ಅಂತಂದ್ರೆ ಹ್ಮ್. ಜ್ಯೂಸ್ ಕೊಡುವಂಥದ್ದಾಗಿರ್ಬೋದು, ಮಜ್ಜಿಗೆ ಕೊಡುವಂಥದ್ದಾಗಿರ್ಬೋದು, ಅಥವಾ ಕೋಸಂಬರಿ ವಿತರಣೆ ಮಾಡುವಂಥದ್ದು. ಸೊ ಸಾಕಷ್ಟು ಅಮ್ಮನವರ ನೆನಪಿನಲ್ಲಿ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡ್ತಾನೆ ಇದ್ದೀರಾ. ವಾರ್ ಅನ್ನೋದು ನಮ್ಮ ಒಂದು ಭಾರತಕ್ಕೆ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. ಅದನ್ನ ಜಸ್ಟ್ ಎಕ್ಸಾಂಪಲ್ ಈಗ ಆಟೋ ಚಾಲಕ ನೀವು ಫುಡ್ ಕಿಟ್ ಅನ್ನ ವಿತರಣೆ ಮಾಡಿರುವಂತಹ ಆಟೋ ಚಾಲಕರ ಪರಿಸ್ಥಿತಿಯೇ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಹೌದಪ್ಪಾಜಿ. ಸೊ ವಾರ್ ಬಗ್ಗೆ ವಿನೋದ್ ರಾಜ್ ಅವರು ಏನ್ ಹೇಳ್ತಾರೆ ಅಂತ. ನಾನು ಹೇಳ್ತಾ ಇದ್ದೀನಿ, ವಾರ್ ಯಾವತ್ತೂ ಬೇಡ. ಯಾವುದೇ ಒಂದು ನೀವು ಯಾವುದೇ ಜಾತಿನಲ್ಲಿ ನೀವು ತಗೊಳ್ಳಿ. ಇವತ್ತು ನಮ್ಮ ಶ್ರೇಷ್ಠರು ಬಸವಣ್ಣನವರಿರ್ಬೋದು, ಸರ್ವಜ್ಞ ಮೂರ್ತಿಗಳಿರ್ಬೋದು, ಪುರಂದರದಾಸರಿರ್ಬೋದು, ಏನು ಹೇಳ್ತಾರೆ? ನಿತ್ಯವಲ್ಲ ಈ ಶರೀರ ಅನಿತ್ಯವೆಂದು ತಿಳಿದು ನೋಡಿ, ಹೊತ್ತು ಕಳೆಯ ಬೇಡಿ ಕಾಲ ಮೃತ್ಯುಬಾಹೋದಿಯುಗಲೆ ಹರಿಯ ನೆನೆಯಿರಿ ನೀವು ಅಂತ. ಹರಿನ ನೆನೆಯನ ಅಥವಾ ನಾವು ಗನ್ನಿಟ್ಕೊಂಡ್ಬಿಟ್ಟು ಹೊಡೆದಾಡ್ಕೊಂಡು ಇದು ಮಾಡೋಣ. ಹಿಂದಿಲಿ ಹೇಳ್ತಾರೆ, ನಫರತ್ ಕೆ ಲಾಠಿ ಥೋಡೋ, लालच का खंजर फेंको, जिद के पीछे मत दौड़ो, तुम प्रेम के पंछी हो देश प्रेमियों, मेरे देश प्रेमियों, आपस में प्रेम करो देश प्रेमियों ಅಂತಾರೆ. ಏನು ಸ್ವಾಮಿ, ಇಷ್ಟಕ್ಕೆ ಮೇಲೆ ಯಾವ್ಯಾವ ರೀತಿಲೆಲ್ಲ ವರ್ಣನೆ ಮಾಡಿ ನಿಮ್ಗೆ ಹೇಳಬೇಕು? ನೀವು ಯುದ್ಧ ಮಾಡೋರು ನಿಮ್ಮ ಮನೇಲಿ ಸಂಸಾರ ಇಲ್ವಾ? ಮನೆ ಮಕ್ಕಳಿಲ್ವಾ ನಿಮಗೆ? ಯಾರು ಹೊಡೆತ ತಿಂತಾರೋ ಅವ್ರ ಮನೇಲಿ ಹೆಂಡತಿ ಮಕ್ಕಳಿಲ್ವಾ? ಆ ಮಕ್ಕಳು ಸಾಯ್ತಾ ಇಲ್ವಾ? ನಿಮಗೇನು ಅನ್ನಿಸ್ತಾ ಇಲ್ವಾ? ನಾನೇನು ಹೇಳ್ತಾ ಇದ್ದೀನಿ, ಗಾಡ್ ಹ್ಯಾಸ್ ಗಿವನ್ ಯು ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್. ವೈ ಆರ್ ಯು ಸೋ ಅಫ್ರೇಡ್ ಆ್ಯಂಡ್ ಕಾನ್ಷಿಯಸ್? ಯು ವಿಲ್ ಬಿ ದ ರಿಚೆಸ್ಟ್, ಯು ಆರ್ ಮೋಸ್ಟ್ ಇಂಟೆಲಿಜೆಂಟ್, ಪೀಪಲ್ ಆರ್ ವರ್ಕಿಂಗ್ ಅಂಡರ್ ಯು, you buy everything, you have everything to buy. Make a small negotiation. Why are you so tensed? Don't be tensed. ಅಷ್ಟು ದೇಶಗಳು ಪಾಪ ವಂಚಿತರಾಗ್ತಾರೆ. ಯಾವುದರಲ್ಲಿ ವಂಚಿತರಾಗ್ತಾರೆ? ರೋಟಿ ಕಪಡ ಅವ್ರ ಮಕಾನ್. ರೋಟಿನೇ ಇಲ್ಲ ಆದಮೇಲೆ ಇಲ್ಲಿ ಕಪಡ ಏನಿದೆ, ಮಕಾನ್ ಏನಿದೆ? ಮಕಾನ್ ಖಾಲಿ ಖಾಲಿಯಾಗಿರುತ್ತೆ. ಹೊಟ್ಟೆಗೆ ಏನೂ ಇಲ್ದಿರ ಆ ಆತ್ಮ ಅಲ್ಲಿ ಅನ್ಭವಿಸ್ಕೊಂಡು ಸಾಯೋದನ್ನು ನೀವು ನೋಡಿ ಸಂತೋಷ ಪಡ್ತೀರಾ? ಮಾತಿಗೆ ಮಾತನ್ನೇ ಮನಸ್ಸಲ್ಲಿ ಇಟ್ಕೋಬೇಡಿ. ಯೇಸು ಕ್ರಿಸ್ತ ಏನು ಹೇಳಿದ್ದಾರೆ? ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆಗೆ ತೋರಿಸಿ ಅಂತ ಹೇಳಿದ್ದಾರೆ. ಪೈಗಂಬರ್ ಏನು ಹೇಳಿದ್ದಾರೆ? ಪ್ರೀತಿಯಿಂದ ನಾವು ಜೀವನ ಮಾಡಬೇಕು. ಪ್ರೀತಿಲಿ ಎಲ್ಲ ಇದೆ. ಮಕ್ಕಾ ಮದೀನಾ ಎಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಶಿಶುನಾಲ್ ಶರೀಫ್ರು ಎಲ್ಲ ಹೋಗಿರ್ತಾರೆ. ಬರ್ಲಿಲ್ವಾ ಶರೀಫ್ರು ಅಂತ ಕೇಳ್ತಾರೆ. ಮಕ್ಕಾ ಮದೀನಾಗೆ ಹೋಗಿದ್ದೆ ಅಂತಂತೇಳಿ. ಎಷ್ಟು ಬೇಗ ಹೋಗ್ಬಿಟ್ಟು ಬಂದ್ರ ನೀವು ಮಕ್ಕಾ ಮದೀನಾಗೆ? ನನ್ನ ತಂದೆ ತಾಯಿನ ನೋಡ್ಕೊಂಡು ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅವರ ಗೋರಿಗೆ ನಮಸ್ಕಾರ. ಅದೇ ಮಕ್ಕಾ ಮದೀನಾ ಅಂತ. ಮಾಕೆ ಖದ್ಮಂಕೆ ನೀಚೆ ಜನ್ನತ್ ಅಂತ ಹೇಳಿದ್ರು. ತಾಯಿ ಯಾವತ್ತು ತನ್ನ ಮಗನಿಗಾಗಿ ಉಳಿದಿದ್ದೇನೆ ಇನ್ನೊಂದು ಮಗನಿಗೆ ಕೊಡಬೇಕು ಅಂತಲೇ ಇಷ್ಟಪಡ್ತಾಳೆ ಹೊರತು ಬೇರೆ ಮಕ್ಕಳನ್ನ ಸಾಯಿಸ್ಬೇಕು ಅನ್ನೋ ಭಾವನೆ ತಾಯಿಗೆ ಬರಲ್ಲ. ಅದು ಯಾವುದೋ 100ರಲ್ಲಿ ಕೋಟಿಯಲ್ಲಿ ಎಷ್ಟೋ ಅದರ ಪರಿಸ್ಥಿತಿ ಅನುಗುಣವಾಗಿ ಅದು. ಆದರೆ ವಾಸ್ತವಿಕತೆಯಲ್ಲಿ ಅದು ಯಾವುದೂ ನಡೆಯಲ್ಲ. ನಾನು ಹೇಳ್ತಾ ಇದ್ದೀನಿ, ದೊಡ್ಡ ಪದವಿನಲ್ಲಿ ಎಲ್ಲರೂ ಕೂತ್ಕೊಂಡಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆ ಕಾಮನ್ ಮ್ಯಾನ್ ಇವತ್ತು ಏನು ಭಾರತ ದೇಶ ನೀವು ಹೇಳ್ತಾ ಇದ್ದೀರೋ, ನಾವು ಸ್ಟೇಕ್ಸ್ಗೋಸ್ಕರ ನಾವು ಮಾತಾಡೋಣ, ಚೀಟಿ ಕೂಗೋಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ ಅಂತಂತ ಹೇಳೋಣ, ಅದೆಲ್ಲನೂ ಸರಿ, ನಾನೆಲ್ಲ ಒಪ್ಕೋತೀನಿ. ಆದರೆ ನಿಜವಾದ ಪರಿಸ್ಥಿತಿ ನೀವು ನೋಡಿದಾಗ ಭಾರತ ದೇಶದ ಪರಿಸ್ಥಿತಿ ಬೆಳೆಯೋಲ್ಲಿ ಡೆವಲಪಿಂಗ್ ಕಂಟ್ರಿ ಹೆಚ್ಚು ಕಡಿಮೆ ಅಂಡರ್ ಡೆವಲಪ್ಡು ಮತ್ತು ಡೆವಲಪಿಂಗು ಸ್ವಲ್ಪ ಮಧ್ಯ, ಡೆವಲಪಿಂಗು ಮೇಲೆ, ಡೆವಲಪ್ಡ್ ಮಧ್ಯದ ಸ್ಟೇಜ್ನಲ್ಲಿದೆ. ಇನ್ನೂ ಜಸ್ಟ್ 1/4 ಸ್ಟೇಜ್ನಲ್ಲಿ ಇದ್ದೀವಿ ಡೆವಲಪ್ಡ್ ಅಂದ್ಕೊಳ್ಳೋಕ್ಕೆ ನಾವು. ಹಣ ಇದ್ದವರು ಡೆವಲಪ್ಡು, ಹಣ ಇಲ್ಲದೆ ಇರೋರು ಡೆವಲಪಿಂಗು. ಸಂಪೂರ್ಣ ನಿರ್ನಾಮ ಆಗಿರ್ತಕ್ಕಂಥವ್ರು ಅವರು ಅಂಡರ್ ಡೆವಲಪ್ಡು. ಈ ಅಂಡರ್ ಡೆವಲಪ್ಡೇ ಎಷ್ಟೋ ಜಾಸ್ತಿ ಇದೆ ನಮ್ಮ ಪಾಪ್ಯುಲೇಷನ್ನಲ್ಲಿ. 2 ಹೊತ್ತು ಊಟ 3 ಹೊತ್ತು ಊಟ ಸಿಕ್ಕತ್ತೆ ಅಂತ ಹೇಳ್ತೀವಿ. ಈ ಪರಿಸ್ಥಿತಿಗಳು, ಈ ಕೊರೋನಾ ಎಫೆಕ್ಟು, ಈ ವಾಲಟ್ಯಾಲಿಟಿನಲ್ಲಿ ತುಂಬಾ ಹೊಡೆತ ಬಿದ್ದಿದೆ. ನಾನು ಕೇಂದ್ರ ಸರ್ಕಾರಕ್ಕೋ ಯಾತಕ್ಕೆ ಹೇಳುವಷ್ಟು ನಮಗೆ ತಿಳುವಳಿಕೆಸ್ತನಲ್ಲ. ಬಟ್ ನನ್ನ ಅನುಭವದಲ್ಲಿ ಕಾಮನ್ ಮ್ಯಾನ್ ಆಗಿ ನಾನು ರೋಡಲ್ಲಿನೂ ಎಲ್ಲದಕ್ಕೂ ಓಡಾಡಿದ್ದೀನಿ. ಪ್ರತಿ ಟೈಮು ಈ ಇನ್ಫ್ಲೇಷನ್ ಇದೆ ನೋಡ್ರಿ, ಈ ಇನ್ಫ್ಲೇಷನ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಎಷ್ಟೋ ಕೇಂದ್ರ ಸರ್ಕಾರ ಬ್ಯಾಲೆನ್ಸ್ ಮಾಡಿದೆ, ಅವರಿಗೆ ನಾನು ಆಭಾರಿಯಾಗಿದ್ದೀನಿ, ಎಡಕೈ ಮುಗಿತಾ ಇದ್ದೀನಿ. ರಾಜ್ಯ ಸರ್ಕಾರದ ಬಗ್ಗೆ ಕೂಡ ನಾನು ಎಲ್ಲರೂ ಮಾತಾಡುವಾಗ ದಯವಿಟ್ಟು ಅಂಕಿ ಅಂಶ ಇಟ್ಕೊಂಡು ಮಾತಾಡ್ರಿ.
ಇವತ್ತು ನಾನೇನು ಫುಡ್ ಕಿಟ್ ಕೊಟ್ನೋ ಪಾಪ ಅದನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಫ್ರೀ ಬೀಸ್ ಅಂತಾರೆ. ನಾನು ಹೇಳ್ತಾ ಇದ್ದೀನಿ, ಕನ್ನಡಿ ಮುಂದೆನೋ 4 ಗೋಡೆ ಮುಂದೆ ಕೂತ್ಕೊಂಡು ಮಾತಾಡಬೇಡಿ, ನೀವು ಜನರಲ್ ಆಗಿ ಹೋಗಿ ಮಾತಾಡಿ. ಇವತ್ತು 100 ಆಟೋ ಅಂತ ನಾವು ಲೆಕ್ಕ ಹಾಕಿದ್ದು, ಅದು 150 200 ಮೇಲೆ ದಾಟ, ಹೆಚ್ಚು ಕಡಿಮೆ 200 ಹತ್ರಕ್ಕೆ ಬಂದ್ಬಿಡ್ತು. ಅಲ್ಲಿ ಪರವಾಗಿಲ್ಲ, ನಾವು ಕೊಟ್ವಿ. ಈಗ ನೀವು ಹೇಳಿ ಅವ್ರು ಫ್ರೀ ಬೀಸ್ ಮಾಡಿದ್ರಲ್ಲಿ ತಪ್ಪೇನಿದೆ? ಏನು ಮಾಡ್ಬೇಕು ಜನನ? ಎಲ್ಲಿ ನೀವು ಎಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಅದನ್ನು ಹೇಳ್ರಿ. ಸೊ ಯಾವುದೋ ಒಂದು ಥರದಲ್ಲ ಕಾಂಪನ್ಸೇಟ್ ಆಗಬೇಕಪ್ಪಾಜಿ. ನಾವು ನೇಬರಿಂಗ್ ಕಂಟ್ರೀಸ್ ನೋಡಿಬಿಟ್ಟು ನಾವು ಕಲಿಯುವಂಥದ್ದು ಖಂಡಿತ ಏನೂ ಇಲ್ಲ. ಬಡತನ ತಾಂಡವಾಡ್ತಾ ಇದೆ. ಆ ಬಡತನಕ್ಕೆ ಕೆಲಸ ಕೊಡೋದಕ್ಕೆ ಅಥವಾ ಕೆಲಸಕ್ಕೆ ದುಡ್ಡು ಕೊಡೋದಕ್ಕೆ ನಿಮಗೆ ಡೂ ಯು ಹ್ಯಾವ್ ದಟ್ ಕೆಪಾಸಿಟಿ? ಅದನ್ನು ಕೇಳ್ತಾ ಇದ್ದೀನಿ ನಾನು. ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾರ್ರಿ, ನಾನು ಇಲ್ಲ ಅಂತ ಹೇಳಿ ಕಳ್ಸಕ್ಕೆ ಹೊಟ್ಟೆ ಉರಿದೋಗುತ್ತೆ. ನಾನು RNS ಮೋಟರ್ಸಿಗೆ ಕಳಿಸ್ತಾ ಇರ್ತೀನಿ, ಗಾಡಿ ಆದರೂ ತೊಳ್ಕೊಂಡು ಹಂಗಾರ ಬದುಕಲ್ರಪ್ಪ, ಬಾಡಿಗೆ ರೂಮು ಒಂದು ಮಾಡ್ರಿ ಅಂತ ಹೇಳ್ತಾರೆ. ನಾ ಕೇಳ್ತಾ ಇರೋದು, ಇಷ್ಟು ಸಮಸ್ಯೆಗಳ ಮಧ್ಯೆ ನೀವು ಪಾಯಿಂಟ್ ಔಟ್ ಮಾಡಿ ಏನಿದೆ ಆರೋಗ್ಯಕರವಾದ ಒಂದು ನಿಮ್ಮ ಏನು ವಾದ ಇರಲಿ, ವಿವಾದಗಳಿದೆ, ಆರೋಗ್ಯಕರವಾಗಿರಲಿ. ಆಮೇಲೆ ಒಬ್ಬೊಬ್ಬರನ್ನ ಎತ್ತಿ ಹಿಡಿದು ಮಾತಾಡೋದು. ನಮಗೆ ದ ಪಾಯಿಂಟ್ at this time is to be remembered is we should not go to the worst from this level. How do we save it? ಜನಗಳದ್ದು ಏನು ಕರ್ತವ್ಯ? ಸಾಮಾನ್ಯ ಜನ ಏನು ಮಾಡಬೇಕು? ವೇಸ್ಟ್ ಮಾಡಬೇಡಿ. ಹೀಗಿತ್ತಿಲ್ಲ, ಹೀಗಾಗ್ಲಿಲ್ವಲ್ಲ, ನೀನೇನು ಮಾಡಿದೆ ಕೇಳಬೇಡಿ, ಟೈಮ್ ಹೊರಟೋಯ್ತು. ಈಗ ನೀನೇನು ಮಾಡಬೇಡ ಅಂತ ಕೇಳಬೇಡಿ, ನೀವೇನು ಮಾಡಿದ್ರಿ ಅಂತ ಕೇಳಬೇಡಿ. ನಾನು ಏನಾಗಿದ್ದೀನಿ, ನಾನು ಏನು ಮಾಡಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ಜಾಸ್ತಿ ದುಡ್ಡು ಕೊಟ್ಟು ಗ್ಯಾಸ್ ತರಬಲ್ಲೆ. ನಾನು ಸೌದೆ ಒಲೆಯಲ್ಲಿ ಮಾಡ್ರಿ ಸೋಂಬೇರಿಗಳ ಅಂತ ಹೇಳ್ಬಿಟ್ಟೆ. ಸೌದೆ ಒಲೆಯಲ್ಲಿ ಮಾಡ್ರಿ, ಅಡ್ಜಸ್ಟ್ ಮಾಡ್ರಿ ಜೀವನ ಅಂತ ಹೇಳಿದೆ. ಇಂಡಕ್ಷನಲ್ಲಿ ಸಿಂಪಲ್ ಆಗಿ ಮಾಡ್ರಿ. ನುಚ್ಚನ್ನ ತಗೊಂಬಂದು ಬೇಯಿಸ್ರಿ, ಸಾಕು. ಅದಕ್ಕೇನೋ ಮಸಾಲೆ ಬಿಸಾಕ್ರಿ, ತಿರುಗಿಸ್ರಿ, ಊಟ ದೊಡ್ಡ ವಿಷಯ ಅಲ್ಲ. ಇಷ್ಟು ವರ್ಷ ತಿಂದಿಲ್ಲ, ತೆಗಿಲ್ಲ, ಸಾಕು. ಕಷ್ಟ ಇದೆ, ಎಲ್ರಿಗೂ ಕಷ್ಟ ಇದೆ. ಹಠಯೋಗ ಮಾಡ್ರಿ, ಇದೊಂದು ಹಠ ಸಿದ್ಧಿ. ಸತ್ತೋಗ್ಬಿಡ್ತೀವ? ತಂದೂರಿ ತಿನ್ನಿಲ್ಲ ಸತ್ತೋಗ್ಬಿಡ್ತೀವ ನಾವು? ಕಲೀರಿ ಸ್ವಲ್ಪ ಕಾಲ. ಈ ಮುಂದಿನ ತಲೆಮಾರಿಗೋಸ್ಕರ ಪಾಪ ಅವು ಆಸೆ ಇಟ್ಕೊಂಡು ಬದುಕಿರ್ತವೆ. ಸ್ವಾತಂತ್ರ್ಯ ತಗೊಳ್ಳುವಾಗ ಎಷ್ಟು ಜನ ಬಲಿದಾನ ಕೊಟ್ಟಿದ್ದಾರೆ ಅಪ್ಪಾಜಿ? ಲೆಕ್ಕಕ್ಕೆ ಬಂದಿರೋರು ಬೆರಳು ಅನಿಸೋಷ್ಟು ಅಷ್ಟೇ. ಲೆಕ್ಕಕ್ಕೆ ಇಲ್ಲದೆ ಇರೋರು ಎಷ್ಟು ಜನ ಹಂಗಂಗೆ ಸತ್ತೋಗಿದಾರಲ್ಲಪ್ಪ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದಾರಲ್ಲಪ್ಪ. ಅವ್ರನ್ನ ನೆನೆಸ್ಕೊಂಬಿಡಿ. ಮಾಡೋಣ ತ್ಯಾಗ. ನಾನು ತ್ಯಾಗ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಮಾಡಿರಿ, ಸ್ವಲ್ಪ ಮಾಡಿರಿ. ಇಲ್ಲಾಂದರೆ ಆಗಲ್ಲ, ನಡೆಯಲ್ಲ. ಆಮೇಲೆ ಹಣನ ಮಿತವಾಗಿ ಖರ್ಚು ಮಾಡಿರಿ. ನಾನು ಹಿಂಗೆ ಹೇಳ್ಕೊತಾ ಇದ್ದೀನಿ. ವಿನೋದ್ ರಾಜ್ ಗತಿ ಕೆಟ್ಟವನು ಅಂತ ನೀವು ತಿಳ್ಕೊಂಡ್ರು ಬೇಜಾರಿಲ್ಲ. ನಾನು ನುಚ್ಚನ್ನೇ ಊಟ ಮಾಡ್ತಾ ಇದ್ದೀನಪ್ಪ. ಅವನಪ್ಪ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ದೇಶ ಚೆನ್ನಾಗಿರಲಿ, ನಮ್ಮ ದೇಶದಲ್ಲಿ ನಮ್ಮ ನಾಡು ಚೆನ್ನಾಗಿರಲಿ, ನಮ್ಮ ಕನ್ನಡಿಗರು ಚೆನ್ನಾಗಿರಲಿ. ತುಂಬ ಉತ್ಸಾಹಪೂರ್ವಕವಾದ ಜನ ನಮ್ಮವರು. ಅವ್ರ ಉತ್ಸಾಹಕ್ಕೆ ನಾನು ತೇಜೋವಧೆ ಮಾಡಲ್ಲ, ಆದರೆ ಎಚ್ಚರಿಕೆ ಆಗಬಾಳ್ರಿ ಅಂತ ಹೇಳ್ತೀನಿ. ಎಲ್ಲರೂ 1000 ಹೇಳ್ಬೋದು, ಸರಿ ಹೋಗುತ್ತೆ. ನಾನು ಹೇಳ್ತೀನಿ ಸರಿ ಹೋಗುತ್ತೆ. ನೀನು ಯಾವಾಗ ಸರಿ ಆಗ್ತೀಯ? ನೀನು ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ. ನೀನು ಅನುಸರಿಸ್ಕೊಂಡ್ರೆ ಎಲ್ಲ ಅನುಸರಿಸ್ಕೋತೀವಿ. ಮನೆಯಲ್ಲಿರೋ ಹೆಣ್ಮಕ್ಳಿಗೆ, ಸಂಸಾರಸ್ಥರಿಗೆ ನಾ ಕೈ ಮುಗಿದು ಏನು ಕೇಳ್ಕೊತಾ ಇದ್ದೀನಿ, ಏನು ವಿನೋದ್ ರಾಜ್ ಅವರೇ, ನಿಮ್ದೆಲ್ಲ ತಿಂದು ತೇಗಿ ಅಜೀರ್ಣ ಆಗೋಗಿದೆ, ಏನು ಬಾಲವದ್ ನರಿ ಉಪದೇಶ ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಅದನ್ನು ಹೇಳಲ್ಲ. ಗಂಡಸರು ದುಡಿಯೋಕ್ಕೆ ಹೋಗ್ತಾರೆ, ಅವರು ಚಿಕ್ಕ ಮಕ್ಕಳಿದ್ದಾಗೆ. ತಪ್ಪು ಎಲ್ಲರಿಂದಲೂ ಆಗತ್ತೆ, ಕ್ಷಮೆಯಾದರಿತ್ರಿ ಅಂತ ಹೇಳ್ತಾರೆ. ಅವ್ರನ್ನ ಕ್ಷಮಿಸ್ರಿ, ಮಕ್ಕಳ ಥರ ಅವ್ರನ್ನ ನೋಡ್ಕೊಳ್ರಿ. ಕಾಲ ಬದಲಾವಣೆ ಆಗ್ತಾ ಬರ್ತಾ ಇದೆ. ಕಾರಣ ಯಾಕಂದರೆ ಎಲ್ರಿಗೂ ಸ್ವಾರ್ಥ, ಇದು ಬೇಕು ಅದು ಬೇಕು ಅನ್ನೋದ್ರಿಂದನೇ ಈ ಕಾಲ ಬದಲಾವಣೆ ಆಗ್ತಾ ಇರೋದು. ಅದು ಹಾಗೆ ಇರ್ಬೋದು, ನಮ್ಮ ಭಾವನೆಗಳು ಅದಕ್ಕಿಂತ ಹೆಚ್ಚಾಗಿ ಬದಲಾವಣೆ ಆಗ್ತಾ ಇದೆ. ಸೊ ಅದನ್ನೆಲ್ಲ ಈ ಓಡೋ ಕುದುರೆಗಳನ್ನ, ಕಡಿವಾಣ ಲಗಾಮಿಲ್ದಿರೋ ಓಡುವಂಥ ಮನೋಭಾವನೆಯ ಕುದುರೆಗಳನ್ನ ಅಂಕುಶ ಹಾಕಿಡಿರಿ. ಎಳ್ಕೊಳ್ಳಿ. ತಾನಾಗೆ ಸರಿ ಹೋಗುತ್ತೆ. ಇವತ್ತು 10 ತಿಂಗಳು ಸರಿ ಹೋದ ತಕ್ಷಣ ನೀನು ದುಡ್ಡನ್ನ ಉಡಾಯಿಸುವಂಥದ್ದಲ್ಲ ಈ ಪ್ರಪಂಚ. ಆರೋಗ್ಯ 10 ವರ್ಷದ ನಂತರ ಕೆಟ್ಟರೆ ಕೈಯಲ್ಲಿ ಕಾಸಿರ್ಬೇಕಲ್ಲ ಅಪ್ಪಾಜಿ. ಎಕ್ಸಾಕ್ಟ್ಲಿ, ಕಾಸಿರ್ಬೇಕಲ್ಲಪ್ಪ. ಪಾಲಿಸಿ ಬಜಾರ್ಗೆ ಹೋಗ್ರಿ ಇವತ್ತೇ. ನನಗೆ ಆಯಿತು, ನಾನು ಹೋದ್ರೂ ಕೂಡ ಒಂದಷ್ಟು ದುಡ್ಡು ಇಟ್ಕೊಂಡಿದ್ದೀನಿ, ಏನೋ ಮಾಡ್ಕೊಂಡು ಹೋಯ್ತೀವಿ, ನಮ್ಮ ಕರ್ಮಕ್ಕೆ ಯಾರೋ ಎತ್ತಾಕ್ತಾರೆ, ಏನೋ ನಡೆದೋಗುತ್ತೆ. ನಾನು ಜನಸಾಮಾನ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಹಾಸ್ಪಿಟ್ಲಲ್ಲಿ ನೋಡ್ತೀನಿ. ಒಬ್ಬ ಹುಡುಗನ ನಾನು ಟ್ರೀಟ್ಮೆಂಟ್ ಮಾಡಿಸಿ ಅವನ ಅಂತಿಮ ಸಂಸ್ಕಾರನ ಮಾಡಿಸಿ ಅವ್ರ ಹೆಂಡತಿ ಹೆದರ್ಕೊಂಡು ಹೋಗ್ಬಿಟ್ರು. ನಾನು ಬರಲ್ಲ, ಅಮ್ಮ ಬಾರಮ್ಮ, ನಾನು ಹಾಸ್ಪಿಟ್ಲ್ ಬಿಲ್ ಕಟ್ಟಿದ್ದೀನಿ,
ನಿಮ್ಮ ಯಜಮಾನ್ರು ತೀರ್ಕೊಂಡ್ರು ಅಂತ ಸರ್ಟಿಫಿಕೇಟು ತೊಗೊಂಡಿದ್ದೀನಿ, ಯೋಚನೆ ಮಾಡಬೇಡ ಅಂತಂತ ಹೇಳಿದ್ರೆ ಬಂದು ಕಾಲು ಹಿಡ್ಕೊಂಡ್ಬಿಟ್ಲ ಅಮ್ಮ. ನಾನು ಏನನ್ನ ಮಾಡಲಿ, ನನ್ನ ಕೈಲಿ ಕಾಸಿಲ್ಲ ಅಂತ ಯಜಮಾನನ್ ಬಿಟ್ಬಿಡ್ತೀಯಾ ಅಂತಂತ ಹೇಳಿದೆ ನಾನು. ಬಿಡೋ ಅಂತ ಹತ್ಬಿಟ್ಲು. ಕೊಟ್ಟು ಬರಮ್ಮ ಒಳ್ಳೇದಾಗ್ಲಿ ಅಂತಂತ ಹೇಳ್ಬಿಟ್ಟು 55,000 ಬಿಲ್ ನಾನು ಕೊಟ್ಟು ಕಳಿಸ್ದೆ ಅಪ್ಪಾಜಿ. ಇದೆಲ್ಲ ಒಂದು ನನ್ನ ತಾಯಿಯವ್ರು ಬದುಕಿದ್ದಾಗ ಅವರೇ ಹೇಳ್ಕೊಟ್ಟಿದ್ದು, ಮಾಡು ಎಲ್ಲೋ ಒಂದು ಕಡೆ ಭಗವಂತ ಕೊಡ್ತಾನೆ, ಮಾಡು, ನಿನ್ಗೆ ಗೊತ್ತಿಲ್ಲ ಮಾಡಪ್ಪ, ನಿನ್ನ ಗತಿ ಏನು, ನನ್ನ ಗತಿ ಏನು, ಯಾರ ಗತಿ ಏನು ಗೊತ್ತಿಲ್ಲ ಈ ಭೂಮಿ ಮೇಲೆ, ಅರ್ಥ ಮಾಡ್ಕೊ ಲೈಫ್ನಲ್ಲಿ ಅಂತ ನಾನು ಜನಕ್ಕೆ ಏನು ಹೇಳ್ತಾ ಇದ್ದೀನಿ. ಕಷ್ಟ ಈ ರೀತಿ ಬರುತ್ತೆ ಅಪ್ಪ. ಆವಾಗ ನಾವು ಒಂದಷ್ಟು ಕಾಸು ಮಾಡ್ಕೊಳ್ಳಿಲ್ಲ, ಎಲ್ಲ ಖಾಲಿ ಮಾಡಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ. ಸೇವ್ ಮನಿ ಫ್ರಮ್ ದಿಸ್ ಬ್ಲಡಿ ಸೆಕೆಂಡ್. ಎವ್ರಿ ಸೆಕೆಂಡ್ ಇಸ್ ಅ ಬ್ಲಡಿ ಸೆಕೆಂಡ್. ನಾನು ದಯವಿಟ್ಟು ನಾನು ಅದು ಯೂತ್ಸಿಗೆ ಹೇಳ್ತಾ ಇದ್ದೀನಿ, ಸಂತೋಷ ಪಡಿ, ಫ್ರೀಕ್ ಔಟ್ ಮಾಡಿ, ಎಲ್ಲನೂ ಮಾಡಿ, ಆದರೆ ಬಿ ಇನ್ ಲಿಮಿಟ್ಸ್. ನಿನ್ನ ಬೈಕು ಸರ್ವಿಸ್ ಜಾಗೆ ಕರೆಕ್ಟಾಗಿದೆಯಾ, 1 ಲೀಟ್ರಿಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾ ಇದೆ ಅಂತ ನೀನು ನೋಡಿದೆಯಾ, ತಿಳ್ಕೊ, ಅರ್ಥ ಮಾಡ್ಕೊ. ನೌ ಇಸ್ ದ ಟೈಮ್ ಟು ಅಂಡರ್ಸ್ಟ್ಯಾಂಡ್. ನಿನ್ನ ಆರೋಗ್ಯ ಸರಿಯಾಗಿದೆಯಾ, ಹೋಗಿ ಚೆಕಪ್ ಮಾಡಿಸ್ಕೊ, ಟೆಸ್ಟ್ ಮಾಡಿಸು, ಸಿಂಪಲ್ ಟೆಸ್ಟ್ ಮಾಡಿಸು. ಸರಿ ಇಲ್ವಾ, ಅದಕ್ಕೇನು ಮಾಡ್ಬೇಕು, ಅದನ್ನು ತಿನ್ನು. ಎಲ್ಲೋ ಟಿ ವಿಲಿ ತೋರಿಸಿದ್ರು ಇದನ್ನು ತಿಂತೀನಿ, ಅದಲ್ಲ. ಫಸ್ಟ್ ನೀನು ಸರ್ವಿಸ್ ಮಾಡ್ಕೊ, ಗಾಡಿಗೆ ಮಾಡ್ತೀನಿ, ನಿನಗೆ ನೀನು ಸರ್ವಿಸ್ ಮಾಡ್ಕೊ. ಎಲ್ಲದಕ್ಕಿಂತ ದುಡ್ದು ಮನೇಲಿ ತಂದೆ ತಾಯಿ ಅನ್ನುವಂಥವ್ರು ಒಬ್ರು ಇದ್ದಾರೆ, ಬೆಳೆಸ್ಬಿಟ್ರು. ನಾನು ಎತ್ತರಕ್ಕೆ ಬೆಳೆದ್ಬಿಟ್ಟೆ. ಈ ಎತ್ತರಕ್ಕೆ ಬೆಳೆದ್ರೆ ಏನು ಇದು ಮಾಡಿದೆ, ಏನು ಬೆಳಿಗ್ಗೆ ಮುಂಚೆ ಇಷ್ಟೇ ತಾನೇ ಇದ್ದೆ. ನಿನ್ಗಾಕಿ ನಿನ್ನ ಗುಣ್ಣೆಯನ್ನು ಒರೆಸಿ, ನಿನ್ನ ಮಲಮೂತ್ರಗಳನ್ನೆಲ್ಲ ಒರೆಸಿ, ನೀನು ಈಗ ಸರಿ ಮಾನ ಮರ್ಯಾದೆ ನಾಚಿಕೆ ತೋರಿಸ್ಕೊಟ್ಟು, ಹಿಂಗೆಲ್ಲ ನಡೆಯೋದು, ಹಂಗೆ ಮಡಿಬೇಕು, ಹಂಗಿರ್ಬೇಕು ಅಂತ ಬಟ್ಟೆ ಬರೆ ಹಾಕೋದ್ರಿಂದ ಅಂದವಾಗಿ ನೀನು ಹೆಂಗೆ ಕಾಣಬೇಕು ಅಂತ ಬಾಚಿಬಿಟ್ಟು ತಂದೆ ತಾಯಿನ ನೀನು ಮರೆತು ನೀನೇನಯ್ಯ ಸಾಧಿಸ್ತೀಯಾ. ಈಗ ಸಾಧನೆ ನಡೀತಾ ಇದೆ ನೋಡು, ಎಲ್ಲ ತಂದೆ ತಾಯಿ ಹುಟ್ಟಿರುವಂಥ ಶ್ರೇಷ್ಠ ವ್ಯಕ್ತಿಗಳೇನೆ ಕಿತ್ತಾಡ್ತೀವಿ ಅಂತಾರೆ. ನೋಡಿದೆ ಅದು ಹೆಂಗಿದೆ. ಅದಕ್ಕಿಂತ ನೀನು ಉತ್ತಮ, ನೀನು ಆ ಹಾದಿ ಹಿಡಿಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.